ಒಂದು ಘಟನೆ ಬರ್ತದೆ. ಒಬ್ಬ ಮನುಷ್ಯ ನಡೀತಾ ಹೋಗ್ತಾ ಇದ್ದಾನೆ. ನಡ್ಕೊಂಡು ಹೋಗುವಾಗ ಒಂದು ಮುಳ್ಳು ಇರುತ್ತದೆ. ಮುಳ್ಳಿರುತ್ತೆ. ಆ ಮುಳ್ಳನ್ನು ನೋಡ್ತಾನೆ. ಮುಳ್ಳನ್ನು ನೋಡಿದಾಗ್ಯೂ ಕೂಡ ಅದರ ಮೇಲೆ ಕಾಲಿಡ್ತಾನೆ. ಮುಳ್ಳನ್ನು ನೋಡಿದಾಗ್ಯೂ ಕೂಡ ಆ ಮುಳ್ಳಿನ ಮೇಲೆ ಕಾಲಿಡ್ತಾನೆ. ಆ ಕಾಲಿಗೆ ಮುಳ್ಳು ನೆಟ್ಟು ಗಾಯವಾಗುತ್ತೆ. ಮುಳ್ಳನ್ನ ನೋಡಿ ಕಾಲಿಡುವಂತ ವ್ಯಕ್ತಿಗೆ ಏನಂತಾರೆ? ಏನನ್ಬೋದು ವಿಷಯ ಅವನಿಗೆ? ಏನನ್ಬೋದು? ಏನನ್ಬೋದು? ಮೂರ್ಖ ಅಂತ ನೀವು ಹೇಳಿದ್ರೆ ಮೂರ್ಖ ಅಂತ ಕರೀಬಹುದು. ಇನ್ನೊಬ್ಬ ವ್ಯಕ್ತಿ ಮುಳ್ಳನ್ನ ನೋಡಿದ ಮುಳ್ಳನ್ನ ದಾಟಿ ಮುಂದೆ ಹೋದ. ಅವನಿಗೆ ಏನ್ ಹೇಳಿದ್ರು? ಬುದ್ಧಿವಂತ ಅಂತ ಹೇಳಿದ್ರು. ಇನ್ನೊಬ್ಬ ವ್ಯಕ್ತಿ ಇದ್ದ. ಅವನು ಆ ಮುಳ್ಳನ್ನು ನೋಡಿ ಆ ಮುಳ್ಳನ್ನು ತೆಗೆದು ಸೈಡಿಗೆ ಹಾಕಿ ಮುಂದೆ ಹೋದ. ಅವನಿಗೆ ಏನನ್ಬೋದು? ತ್ಯಾಗಿ. ಅಂದ್ರೆ ಈ ಅನೇಕ ವಿಷಯಗಳಲ್ಲಿ ಚಿಂತನೆಗಳು, ಚರ್ಚೆಗಳು ಬರ್ತವೆ. ನಮ್ಮ ಡಾಕ್ಟರ್ ಶಿವಯೋಗ ಸ್ವಾಮೀಜಿಗಳು ಹೇಳಿದರು, ಇಲ್ಲಿ ನಡೆಯತಕ್ಕಂಥದ್ದು ಒಂದು ಪುಣ್ಯದ ಕಾರ್ಯ, ಧರ್ಮದ ಕಾರ್ಯ. ಈ ಅವಕಾಶವನ್ನು ಪೂಜರು ಕಲ್ಪಿಸಿಕೊಟ್ಟಿದ್ದಾರೆ. ಸಾಕಷ್ಟು ವಿಷಯವನ್ನು ಹೇಳಿದರು. ಇಲ್ಲೆಲ್ಲ ಪಾಲ್ಗೊಂಡಿರುವಂತರು ಅನನ್ಯ ಶ್ರದ್ಧೆಯಿಂದ, ಭಕ್ತಿಯಿಂದ ಸೇವೆಯನ್ನು ಮಾಡುವಂತರು ಇವತ್ತು ಪಾಲ್ಗೊಂಡಿದ್ದಾರೆ. ಪ್ರಾಯಶಃ ಇವತ್ತು ವಿಪರೀತ ಮದುವೆಗಳಿದ್ದಾವೆ, ಬೇರೆ ಬೇರೆ ಕಾರ್ಯಕ್ರಮಗಳಿದ್ದಾವೆ. ಇದ್ದಾಗ್ಯೂ ಕೂಡ ಇಲ್ಲಿ ಪಾಲ್ಗೊಂಡಿದ್ದಾರೆ. ಕೆಲವರು ಮನಸ್ಸಲ್ಲಿ ಒಂದು ಪ್ರಶ್ನೆ ಕಾಣ್ತಾ ಇರ್ತದೆ, ಸರಿ ನಾವು ಯಾಕೆ ಇದೆಲ್ಲ ಮಾಡಬೇಕು? ಕಷ್ಟಪಡೋದು ನಮ್ಮ ಮನೆಯಲ್ಲಿ ಕಷ್ಟಪಟ್ಟು ದುಡಿತೇವೆ, ನಮ್ಮ ಹೊಲದಲ್ಲಿ ದುಡಿತೇವೆ, ಕಷ್ಟಪಡ್ತೇವೆ, ಅದರಿಂದ ಬೆಳೆ ಬೆಳಿತೇವೆ, ಅದರಿಂದ ಜೀವನವನ್ನು ನಡೆಸ್ತೇವೆ. ಇಷ್ಟೆಲ್ಲ ಇದ್ರೂ ಕೂಡ ಇವುಗಳನ್ನ ಯಾಕೆ ಮಾಡಬೇಕು? ಇದು ಫಲ ಏನು ಅನ್ನುವಂತ ಅನೇಕ ಚರ್ಚೆಗಳು, ಜಿಜ್ಞಾಸೆಗಳು, ಮನಸ್ಸಲ್ಲಿ ಗೊಂದಲಗಳು ಕಾಣ್ತಾ ಇರ್ತವೆ. ಪ್ರಾಯಶಃ ಈಗ ಸಾಕಷ್ಟು ಸಂದರ್ಭಗಳಲ್ಲಿ ನೋಡ್ತೇವೆ, ಮನುಷ್ಯರಿಗೆ ಕಣ್ಣೀರು ಬರ್ತದೆ, ಮತ್ತೆ ಬೆವರು ಬರುತ್ತೆ. ಕಣ್ಣೀರು ಮತ್ತು ಬೆವರು, ನೀರಿನ ಅಂಶ ಒಂದು ಹನಿ ಇರುತ್ತೆ. ಒಂದು ಹನಿ ನೀರು, ಅದರ ಹಿಂದೆ ತಾಪ ಇರುತ್ತೆ, ದುಃಖ ಇರುತ್ತೆ, ಸಂಕಟ ಇರುತ್ತೆ, ಆನಂತರ ವೇದನೆ ಇರುತ್ತೆ ಅಲ್ವಾ? ಕಣ್ಣೀರು ಸುಮ್ಮನೆ ಬರಲಿಕ್ಕೆ ಸಾಧ್ಯ ಇದೆಯಾ? ಅತಿಯಾದ ದುಃಖವಾದಾಗ, ಅತಿಯಾದ ಸಂಕಟವಾದಾಗ, ಅತಿಯಾದ ನೋವಾದಾಗ, ಅತಿಯಾದ ಅಪಮಾನವಾದಾಗ ಆ ದುಃಖ, ಸಂಕಟ, ಸಂಕಷ್ಟಗಳು, ಕಣ್ಣೀರು ಬರಲಿಕ್ಕೆ ಶುರುವಾಗುತ್ತೆ. ಆನಂತರ ಬೆವರು ಸುಮ್ಮನೆ ಬರ್ತದ? ರೈತನ ಬೆವರು ಸುಮ್ಮನೆ ಬರಲಿಕ್ಕೆ ಸಾಧ್ಯ ಇಲ್ಲ. ಬೆಳಗ್ಗೆಯಿಂದ ಸಂಜೆವರೆಗೂ ಹೊಲದಲ್ಲಿ ದುಡಿತಾನೆ ಅಂದಾಗ ಬೆವರು ಬರುತ್ತೆ. ಆನಂತರ ಪ್ರತಿಯೊಬ್ಬ ವ್ಯಕ್ತಿ, ಒಬ್ಬ ಕಿರಾಣಿ ವ್ಯಾಪಾರಿ ಹಗಲು ರಾತ್ರಿಗಳಿಂದ ದುಡಿತಾ ಇದ್ದಾನೆ, ಬೆವರು ಹನಿ ಬರ್ತದೆ. ಕಷ್ಟಪಟ್ಟಾಗ ಬರುವಂತದ್ದು ಬೆವರು, ದುಃಖದಿಂದ ಬರುವಂತದ್ದು ಕಣ್ಣೀರು. ಅಂದ್ರೆ ಆ ಕಣ್ಣೀರಿಗೆ ಎಷ್ಟು ಬೆಲೆ ಇದೆ ಅಂತ ಅನ್ನೋದು ಸುಮ್ಮನೆ ಬರಲಿಕ್ಕೆ ಸಾಧ್ಯ ಇಲ್ಲ. ಕಣ್ಣೀರು ಬರ್ತದೆ ಅಂದ್ರೆ ಹಿಂದೆ ಒಂದು ಕಾರಣ ಇದೆ. ಆ ಕಣ್ಣೀರು ಹಾಕುವುದನ್ನ ನೋಡಿ ನಗುವವರಿಗೆ ಏನ್ಬೋದು? ಕಣ್ಣೀರು ಹಾಕ್ತಾ ಇದ್ದ ಒಬ್ಬ ವ್ಯಕ್ತಿ ಅದನ್ನು ನೋಡಿ ನಗತಾ ಇದ್ದ, ಅವ್ರಿಗೆ ಏನ್ಬೋದು? ಏನಂತಾರೆ ಅವ್ರಿಗೆ? ಕ್ರೂರ ಸ್ವಭಾವ ಅಂತ ಕರೀತಾರೆ. ಕಣ್ಣೀರು ಹಾಕುವುದನ್ನ ನೋಡಿ ಸಮಾಧಾನ ಪಡಿಸಿ ಸಂತೈಸುವಂತ ವ್ಯಕ್ತಿಗಳಿಗೆ ಏನಂತಾರೆ? ಸಂತೈಸುವಂತ ವ್ಯಕ್ತಿಗಳಿಗೆ, ಸಮಾಧಾನ ಪಡಿಸುವಂತ ವ್ಯಕ್ತಿಗಳಿಗೆ ಏನಬಹುದು? ಸಹೃದಯಿ ಅಂತ ಕರೀತಾರೆ. ಆನಂತರ ಕಣ್ಣೀರು ಒರೆಸುವುದಷ್ಟೇ ಅಲ್ಲ, ಅವನ ಕಣ್ಣೀರಿನ ಹಿಂದಿನ ಕಥೆಯನ್ನರಿದು ಅದನ್ನು ಪರಿಪೂರ್ಣವಾಗಿ ಪರಿಹರಿಸುವಂತ ವ್ಯಕ್ತಿಗೆ ಏನಂತಾರೆ? ಮನುಷ್ಯ ಮಹಾತ್ಮ ಅಂತ ಕರೀತಾರೆ. ಒಬ್ಬ ಮನುಷ್ಯ ಆಗುವಂತದ್ದು ಒಂದು ಭಾಗ. ಅದಕ್ಕೆ ಹೇಳ್ತಾರೆ, ಒಬ್ಬ ಸಿದ್ಧಾಯಿ ಪುರಾಣಿಕರು ಹೇಳ್ತಾ ಇದ್ದಾರೆ, ಏನಾದರೂ ಆಗು ನೀ ಬಯಸಿದಂತ, ಏನಾದರೂ ಆಗು ನೀ ನೊಗರಿ ಅಂತ, ಏನಾದರೂ ಸರಿಯೇ ಮೊದಲು ನೀ ಮಾನವ.
ಬೇರೆಯವರ ದುಃಖ ನನ್ನ ದುಃಖ ಅಂತ ಅರಿತವರು, ಬೇರೆಯವರ ಸಂಕಟ ನನ್ನ ಸಂಕಟ ಅಂತ ಅರ್ಥ ಮಾಡಿಕೊಳ್ಳುವಂತವರು, ಬೇರೆಯವರ ನಿಂದೆ ನನ್ನ ನಿಂದೆ ಅಂತ ಅರ್ಥ ಮಾಡಿಕೊಳ್ಳುವಂತವರು. ಅವ್ರು ಏನಂತಾರೆ ಅಂತ ಹೇಳಿದ್ರೆ ಮನುಷ್ಯರು ಅಂತ ಕರೀತಾರೆ. ಅದನ್ನು ಮೀರಿ ಅದನ್ನು ಅರಿತು ಪರಿಹರಿಸುವಂತವರೇ ಮಹಾತ್ಮರು ಅಂತ ಕರೆಸುತ್ತಾರೆ. ಮಹಾತ್ಮರು ಅಂತ ಕರೆಸುತ್ತಾರೆ. ಹೀಗಿರುವಾಗ ಪ್ರತಿದಿನ ದುಡಿಮೆ, ವ್ಯವಹಾರ, ಉದ್ಯಮ, ಜೀವನ, ಪರಿವಾರ ಇದು ಒಂದು ಸರ್ಕಲ್. ಇದು ಬಗೆಹರಿಯಾಗುತ್ತೆ. ಇದು ಕೊನೆಯಲ್ಲಿ ಇದು ಸಂಸಾರದಲ್ಲಿ ಹೇಗಿರ್ತದೆ ಅಂತ ಕೇಳಿದ್ರೆ ಒಂದು ಬೋನ್ ಅಂತ ಕರೀತಾರೆ. ಒಂದು ಬೋನ್ ಅಂದ್ರೆ ಇಲಿಗೆ ಹಾಕುವಂತ ಬೋನ್ ಇರ್ತದಲ್ಲ, ಇಲ್ಲಿ ಅದಕ್ಕೆ ಇಲಿ ಬಲಿ, ಇಲಿ ಹಾಕುವಂತಕ್ಕೆ ಇರ್ತಾರೆ, ಇಲಿಯನ್ನು ಕೂಡ ಹಾಕಿದ್ರೆ ಬೋನ್ ಅಂತ ಕರೀತಾರೆ. ಅದರೊಳಗೆ ಒಂದು ಮಿರ್ಚಿ ಅಥವಾ ಒಂದು ಟೊಮೆಟೊ ಅಥವಾ ಏನೋ ಬೇಕಿರ್ತಾರೆ. ಅದೇನ್ ಮಾಡ್ತದೆ ಅಂದ್ರೆ ಇಲಿ ಆ ಹೊರಗಿಂದ ನೋಡುತ್ತೆ, ಆ ಮಿರ್ಚಿ ನೋಡ್ತದೆ ಅಥವಾ ಒಂದಿಷ್ಟು ಏನೇನೋ ದವಸ ಧಾನ್ಯಗಳು ನೋಡುತ್ತೆ. ಅದು ಬಹಳ ಖುಷಿ ಪಡುತ್ತೆ. ಏನಾದ್ರೂ ಮಾಡಿ ಅದರೊಳಗೆ ಹೋಗಬೇಕು, ಅದನ್ನು ತಿನ್ನಬೇಕು. ಬಹಳ ಕಷ್ಟಪಟ್ಟು ಒಳಗೆ ಹೋಗುತ್ತೆ. ಒಳಗೆ ಹೋದ ತಕ್ಷಣ ಬಹಳ ಸಂತೋಷ ಆಗುತ್ತದೆ, ಬಹಳ ಸಂತೋಷ ಆಗುತ್ತೆ. ಯಾಕೆ? ಇದೆಲ್ಲ ನಂದೇ ಆಗಲ್ಲ. ಬಹಳ ಖುಷಿ ಪಡುತ್ತೆ. ಖುಷಿಯಿಂದ ಒಂದೆರಡು ತುತ್ತು ತಿನ್ನುತ್ತೆ. ತಿಂದ ತಕ್ಷಣ ಮತ್ತೆ ವಿಚಾರ ಶುರುವಾಗಿ ಹೊರಗೆ ಹೋಗೋದು ಹೇಗೆ ಅಲ್ಲ. ಪರಿಪೂರ್ಣ ತಿಂದದ್ದು ಇದುವರೆಗೆ ಯಾರು ನೋಡಿದ್ರು ನೀವು? ಬೋರ್ನೊಳಗೆ ಬಿದ್ದಂತ ಇಲಿ ಪರಿಪೂರ್ಣ ಮಿರ್ಚಿಯನ್ನ, ಪರಿಪೂರ್ಣ ಟೊಮೆಟೋವನ್ನ, ಪರಿಪೂರ್ಣ ಬಿಟ್ಟಂತ ದವಸ್ಥಾನವನ್ನು ತಿಂದಿರೋದು ಯಾರು ನೋಡಿದ್ರಿ? ಅರ್ಥವನ್ನು ತಿಂದಿರಲ್ಲ, ಕಾಲು ಭಾಗ ತಿಂದಿರ್ತದೆ. ಹೊರಗೆ ಹೋಗುವಂತ ಪ್ರಯತ್ನ ಮಾಡುತ್ತದೆ, ಹೊರಗೆ ಹೋಗ್ಲಿಕ್ಕಾಗಲ್ಲ. ಸುತ್ತರದು ಎದುರುಬಿಡುತ್ತೆ. ಕೆಲವು ಬೆಳಕರೆ ದೃಷ್ಟಿ ಇಲ್ಲಿ ಸತ್ತು ಹೋಗಿರ್ತಾರೆ. ಇಲ್ಲಿ ಕೆಲವು ಹಾಗೆ ಜೀವಂತಿದ್ದ ಮನುಷ್ಯನ ಕೈ ಏನೆಲ್ಲ ಆಗ್ತಾರೆ. ಅಂದ್ರೆ ಸಂಸಾರ ಅಂದ್ರೆ ಒಂದು ಬೋನಿದ್ದ ಹಾಗೆ. ಮೊದಲು ಮದುವೆ ಆಗೋರಿಗೆ ಮದುವೆ ಮಾಡಿಲ್ಲ ಅಂದ್ರೆ ತಾಯಿ ತಂದೆ ಕೂಡ ಜಗಳ ಮಾಡ್ತಿರ್ತಾರೆ. ಮಕ್ಕಳು ಮದುವೆ ಮಾಡಿ ಮದುವೆ ಆದ್ರೆ ಎದುರಿಗೆ ಹೊರಗೆ ಹೋಗೋದೇನು ಅಂತ ವಿಚಾರ ಮಾಡ್ತಾರೆ. ಇದು ಬಗೆಹರಿಯಲಾರದ ಸಮಸ್ಯೆ. ಅಂದ್ರೆ ಒಬ್ಬ ಮನುಷ್ಯ ಹೋಗ್ತಾ ಇದ್ದ, ನಡ್ಕೊಂಡು ಹೋಗ್ತಾ ಇದ್ದ. ಅಲ್ಲಿ ಒಂದು ವಾಣಿ ಆಯ್ತು, ಮುಂದೆ ಹೋಗೋಣ ನಿಲ್ಲು ಅಂತ ಹೇಳಿದ್ದು. ಅಂದ ತಕ್ಷಣ ಅವನಿಂದ ಒಂದು ದೊಡ್ಡ ವಾಹನ ಮುಂದೆ ಹೋಯ್ತು. ಅವನಂದ, ಇದು ಏನಾದ್ರೂ ವಾಣಿ ಆಗದೇ ಇದ್ರೆ ನಾನು ಆ ಗಾಡಿಯ ಕಾಲಿಗೆ ಶಿಫ್ಟ್ ಸತ್ತು ಹೋಗ್ಬಿಡ್ತಿದ್ದೆ ಅಂತ ಅದಕ್ಕೆ ನಮಸ್ಕಾರ ಮಾಡಿದೆ. ಮತ್ತೆ ಸ್ವಲ್ಪ ಮುಂದೆ ಹೋದ, ಮತ್ತೆ ನಿಲ್ಲು ಅಂತ ಹೇಳಿದ್ರು. ಮತ್ತೆ ನಿಂತ, ದೊಡ್ಡ ಗುಡ್ಡ ಕುಸಿದು ಬಿದ್ದು ಬಿಡ್ತಾರೆ. ಅವನು ವಿಚಾರ ಮಾಡಿದ, ಇದು ಭಗವಂತನ ವಾಣಿ, ಇದು ಹೇಳದೇ ಇದ್ರೆ ನಾನು ಗುಡ್ಡದ ಕುಸಿದು ಬಿದ್ದು ಅದನ್ನೇ ಸತ್ತು ಹೋಗಿದೆ ಅಂತ ವಿಚಾರ ಮಾಡಿದ. ಅವನನ್ನು ಕೇಳಿದಂತ
ಎಲುಬುಗಳು ಸವಿತವೆ, ಸೌಕರ್ಯ ಆಗ್ತವೆ, ಎಲುಬು ನರ ಎಲುಬು ಕೈ ಕಾಲು ಎಲ್ಲ ಸವಿತವೆ. ಅದು ಸವೆಯದ ಒಂದು ವಸ್ತು ಐತಿ. ಯಾವುದು ಸವೆಯದ ಒಂದು ಅಂಗ? ಎಂತ ಚಂದ. ಯಾರು ಹೇಳಿದ್ದು? ಯಾರು ಹೇಳಿದ್ರಿ? ನಾಲ್ಗೆ ಕುತ್ಕೊಳ್ಳೋಣ, ಬಹುಮಾನ ಕೊಡ್ಬೇಕು ನೀವು ಹೇಳಿದ್ರಿ. ಸವೆಯದ ಒಂದು ಅಂಗ ಯಾವುದು ಅಂದ್ರೆ ನಾಲಿಗೆ. ನಾಲಿಗೆ ಸವೆಯಲಿದೆ. ಅವನ ಕೊನೆಯ ಅವಸ್ಥೆ ಇದ್ರೂ ಕೂಡ ನಾಲಿಗೆ ಎರಡು ಕೆಲಸ ಮಾಡುತ್ತೆ. ಒಂದು ರುಚಿ ನೋಡ್ತದೆ, ಇನ್ನೊಂದು ಮಾತಾಡ್ತದೆ. ಎರಡು ಕೆಲಸ ಮಾಡ್ತದೆ. ಇಡೀ ಶರೀರವನ್ನು ಕಂಟ್ರೋಲ್ ಮಾಡೋದು ಯಾವುದು? ನಾಲಿಗೆ. ಸ್ವಾಸ್ಥ್ಯ ಚೆನ್ನಾಗಿರ್ಬೇಕು ಅಂದ್ರೆ ಕಾರಣ ಆಗುವಂಥದ್ದು ನಾಲಿಗೆ. ಆ ವ್ಯಕ್ತಿ ಗೌರವ ಹೆಚ್ಚಾಗಬೇಕು ಅಂದ್ರೆ ನಾಲಿಗೆ. ಮಾತು ಮತ್ತು ಊಟ ಇವೆರಡು ಬಹಳ ಮುಖ್ಯ. ಆ ಮನುಷ್ಯ ಇನ್ನೇ ಸಾವು ಬರ್ತದೆ ಅಂದ್ರೂ ಕೂಡ ರುಚಿ ಬೇಡ ಅಂತ ಯಾರು ಅಂತಾರೆ? ನಮ್ಗೆ ರುಚಿ ಇರಬಾರ್ದು ಅಂತ ಯಾರು ಅಂತಾರೆ? ವಯಸ್ಸಾದಷ್ಟು ರುಚಿ ಬೆಳೆದಿರ್ತಾರೆ. ಅದಕ್ಕೆ ಉಪ್ಪು ಕಡಿಮೆ ಆಗೈತೆ, ಹುಳಿ ಕಡಿಮೆ ಆಗೈತೆ, ಬೆಲ್ಲ ಕಡಿಮೆ ಆಗೈತೆ, ಖಾರ ಕಡಿಮೆ ಆಗೈತೆ, ಅಡಿಗೆ ಮಾಡೋ ಜೀವನ ಜೀರಿಗೆ ಆಗಿರ್ತಾರೆ. ವಯಸ್ಸು ಜಾಸ್ತಿ ಆದಂಗ ಇನ್ನೂ ರುಚಿ ಬೇಕು ಅಂತ ಬಯಸುವಂಥದ್ದು ಯಾವುದು? ನಾಲಿಗೆ ಸಮಯದ ಸವಿಸ್ತದೆ. ಶರೀರದ ಎಲ್ಲ ಅಂಗಗಳನ್ನು ಸವಿಸುವುದು ನಾಲಿಗೆ ಅಲ್ಲ. ಉಪ್ಪು ಜಾಸ್ತಿ ಬೇಕು ಅಂತಂದ್ರೆ ಉಪ್ಪು ತಿಂದ್ರೆ ಬಿಪಿ ಹೆಚ್ಚಾಗುತ್ತೆ. ಜಿಲೇಬಿ, ಮೈಸೂರು ಪಾಕು, ಇನ್ನು ಅವು ಇವು ಎಲ್ಲ ಬೇಕು ಅಂತ ಬಯಸ್ತದೆ. ಅವ್ನು ತಿಂದ್ರೆ ಶುಗರ್ ಜಾಸ್ತಿ ಆಗುತ್ತೆ. ಇನ್ನು ಏನೋ ಅವೆಲ್ಲ ತಿನ್ಬೇಕು, ಬೇಕರಿ ಐಟಮ್ ತಿನ್ಬೇಕು ಅನಿಸ್ತದೆ. ತಿಂದ ತಕ್ಷಣ ಅವ್ರಿಗೇನಾಗುತ್ತೆ? ಆರೋಗ್ಯ ಕೆಟ್ಟು ಹೋಗ್ತದೆ. ಅಂದ್ರೆ ಎಲ್ಲವನ್ನು ಬಯಸುವಂಥದ್ದು ನಾಲಿಗೆ. ರುಚಿಯನ್ನು, ಸ್ವಾದವನ್ನು ಬಯಸುವುದು ನಾಲಿಗೆ. ಆ ನಾಲಿಗೆ 3 ಇಂಚ್ ಇದೆ. 3 ಇಂಚಿನ ನಾಲಿಗೆ 6 ಅಡಿ ಶರೀರವನ್ನ ಕಂಟ್ರೋಲ್ ಮಾಡಿದೆ. ಅದು ಹೇಳಿದ್ರೆ ಇಡೀ ಶರೀರ ಇರುತ್ತದೆ. ಕಾಲಿರಲಿ, ಕೈ ಇರಲಿ, ಕಣ್ಣು, ಕಿವಿ ಎಲ್ಲವನ್ನು ಕಂಟ್ರೋಲ್ ಮಾಡೋದು ನಾಲಿಗೆ. ಅಂದ್ರೆ ಶರೀರದ ಸ್ವಾಸ್ಥ್ಯ ಚಲೋ ಇರಬೇಕು ಅಂದಾಗ ನಾಲಿಗೆ ಬಹಳ ಮುಖ್ಯ. ಆನಂತರ ವ್ಯಕ್ತಿ ಗೌರವ ಹೆಚ್ಚಾಗಬೇಕು ಅಂದ್ರೆ ಕಾರಣ ನಾಲಿಗೆ ಅಲ್ವಾ? ಮಾತು ಹೇಗಿರಬೇಕು? ನಾವು ಆಡುವ ಮಾತು ಒಬ್ಬರಿಗೆ ನೋವಾಗಿಲ್ಲ. ನಾವು ಬೇರೆಯವರ ಬಗ್ಗೆ ಮಾತಾಡ್ತೇವೆ. ಬೇರೆಯವರ ಬಗ್ಗೆ ಅವ್ರು ಹಾಗೆ ಇವರು ಹೀಗೆ ಹೇಳಿ ಅವ್ರ ಮನಸ್ಸಿಗೆ ನೋವು ಮಾಡ್ತಾರೆ. ಬೇರೆಯವರ ಬಗ್ಗೆ ಮಾತಾಡೋದಕ್ಕಿಂತ ಬೇರೆಯವರ ಜೊತೆಗೆ ಮಾತಾಡೋದು ಬಹಳ ಮುಖ್ಯ. ಅರ್ಥ ಆಗಲ್ಲ? ಬೇರೆಯವ್ರ ಬಗ್ಗೆ ಅವ್ರು ಹಂಗ ಮಾಡಿದ್ರು, ಹಿಂಗ ಮಾಡಿದ್ರು, ಹಾಗೆ ಹೀಗೆ ಇಲ್ಲ ಸಲ್ಲದ ಕಡೆ ಕಟ್ಟಿ ಹೇಳ್ತೇವಲ್ಲ, ಅದು ಅಲ್ಲ. ಅದರ ಬದಲಾಗಿ ಬೇರೆಯವ್ರ ಜೊತೆಗೆ ಮಾತಾಡೋದು ಬಹಳ ಮುಖ್ಯ. ಬೇರೆಯವ್ರ ಜೊತೆಗೆ ಮಾತಾಡೋದು ಮನೋಬಲ ತುಂಬಿ ಸಾಧ್ಯ ಇದೆ, ಬುದ್ಧಿಶಕ್ತಿಯನ್ನು ಹೆಚ್ಚು ಮಾಡಿ ಸಾಧ್ಯ ಇದೆ, ಅವನ ಮಾನಸಿಕ ಸಮಾಧಾನವನ್ನು ಹೆಚ್ಚು ಮಾಡಿ ಸಾಧ್ಯ ಇದೆ. ಆನಂತರ ಅವನ ಪ್ರತಿಯೊಂದನ್ನು ಕೂಡ ಅವನ ಜಾಗೃತರನ್ನಾಗಿ ಮಾಡಿ ಸಾಧ್ಯ ಇದೆ ಮಾತಿನಿಂದ. ಇವಾಗ ಮನುಷ್ಯ ಎಲ್ಲ ಅವನು ಬಹಳ ನೋವಿನಲ್ಲಿ ಬಳಲಿದ್ದಾನೆ, ಬಹಳ ಸಂಕಷ್ಟದಲ್ಲಿದ್ದಾನೆ ಅಂತ ಹೇಳಿದ್ರೆ ಒಳ್ಳೆ ಮಾತು ಹೇಳಿದರೆ ಆ ಮನುಷ್ಯ ಆ ನೋವಿನಿಂದ ಹೊರಬಂದ್ಬಿಡ್ತಾನೆ ಅಲ್ವಾ? 2 ಮಾತು ಹೇಳಿದ್ರಪ್ಪ, ಅದು ಕಾರಣ ಯಾವುದು? ನಾಲಿಗೆ. ಈ ನಾಲಿಗೆಯನ್ನ ನಾವು ಬಹಳ ಸೂಕ್ಷ್ಮ ಕಾಯ್ಕೊಳ್ಳಬೇಕಿದೆ. ನಮ್ಮ ಆರೋಗ್ಯವನ್ನು ಕಾಯುವಂಥದ್ದು, ಹಾಳು ಮಾಡುವಂಥದ್ದು ನಾಲಿಗೆ. ವ್ಯಕ್ತಿಯ ವ್ಯಕ್ತಿತ್ವವನ್ನು ಹೆಚ್ಚು ಮಾಡುವಂಥದ್ದು, ಕಡಿಮೆ ಮಾಡುವಂಥದ್ದು ನಾಲಿಗೆ. ಈಗ ಮಾತು ಈಗ ಹೆಂಗಂತಂದ್ರೆ 3 ಪ್ರಕಾರ ಬರ್ತದೆ. ಒಬ್ಬ ಮನುಷ್ಯ ಈಗ ಜ್ಞಾನಿಗಳ ಲಕ್ಷಣ ಏನು ಅಂತ ಕೇಳಿದ್ರೆ, ಜ್ಞಾನಿಗಳು ಅಜ್ಞಾನಿ ಇವರು. ಜ್ಞಾನಿ ಲಕ್ಷಣ ಏನು ಅಂತ ಕೇಳಿದ್ರೆ ವಿಚಾರ ಮಾಡಿ ಮಾತನಾಡ್ತಾನೆ. ಅರ್ಥ ಆಯ್ತಂದ್ರೆ ಜ್ಞಾನಿ ಲಕ್ಷಣ. ವಿಚಾರ ಮಾಡ್ತಾನೆ, ಆಮೇಲೆ ಮಾತಾಡ್ತಾನೆ, ಇದು ಜ್ಞಾನಿ ಲಕ್ಷಣ. ಮಾತಾಡ್ತಾನೆ, ಆಮೇಲೆ ವಿಚಾರ ಮಾಡ್ತಾನೆ, ಇದು ಯಾವ ಲಕ್ಷಣ? ಅಜ್ಞಾನಿ ಲಕ್ಷಣ. ಮಾತಾಡೋದು ಮೊದಲು, ಆಮೇಲೆ ಅದರ ಪರಿಣಾಮ ವಿಚಾರ ಮಾಡೋದು, ಇದು ಅಜ್ಞಾನಿ ಲಕ್ಷಣ. ಅವನು ಆಡಿದ ಮಾತು ತಪ್ಪಿತ್ತು ಅಂತ ಕೇಳಿದ್ರೆ ತಿದ್ದಿಕೊಳ್ಳುವಂಥವನು ಜ್ಞಾನಿ. ಅವನು ಆಡಿದ ಮಾತು ತಪ್ಪೈತಿ ಅಂತ ಕೇಳಿದ್ರೆ, ಅವನ ನಡೆ ತಪ್ಪೈತಿ ಅಂತ ಕೇಳಿದ್ರೆ, ಅವನ ನುಡಿ ತಪ್ಪೈತಿ ಅಂತ ಕೇಳಿದ್ರೆ, ಅವನ ಕ್ರಿಯೆ ತಪ್ಪೈತಿ ಅಂತ ಕೇಳಿದ್ರೆ ಅದನ್ನು ತಿದ್ದಿಕೊಳ್ಳುವಂಥವನು ಯಾರು? ಜ್ಞಾನಿ. ಅವನ ನಡೆಯೇ ಸತ್ಯ, ಅವನ ನಡೆಯೇ ಸರಿ, ಅವನ ಕೃತಿಯ ಸರಿ ಅಂತ ಅನ್ನುವಂಥವನು, ತಪ್ಪಿದ್ದರೂ ಕೂಡ ಸರಿ ಅಂತ ವಾದಿಸುವಂಥವನು ಅವಿವೇಕಿ, ಅಹಂಕಾರ. ಅದಕ್ಕೆ ಹೇಳ್ತಾರೆ ಮನುಷ್ಯ ಹಾಳಾಗುವಂಥದ್ದು ಅಜ್ಞಾನದಿಂದ, ಅಹಂಕಾರದಿಂದ, ಅವಿವೇಕದಿಂದ. ಅಜ್ಞಾನ, ಅವಿವೇಕ, ಅಹಂಕಾರ ಈ 3 ಮನುಷ್ಯನನ್ನು ನಾಶ ಮಾಡುವಂತ ಒಂದು ಮಾರ್ಗಗಳು ಅಂತ ಕರೀತಾರೆ. ಮನುಷ್ಯ
ಶ್ರೇಷ್ಠನಾಗಬೇಕು ಅಂತ ಕೇಳಿದ್ರೆ ಜ್ಞಾನ, ಸಂಸ್ಕಾರ, ಆನಂತರ ಮನೋಭಾವ, ಇವು ಬಹಳ ಮುಖ್ಯ. ಇವು ಮೂರು ಅವನಲ್ಲಿತ್ತು ಅಂತ ಕೇಳಿದ್ರೆ ಅವನ ಪ್ರಸಿದ್ಧಿ ಹೆಚ್ಚಾಗುತ್ತೆ. ಆ ನಿಟ್ಟಿನಲ್ಲಿ ಚಿಂತನೆ ಮಾಡಬೇಕು. ಈ ಕಾರ್ಯಕ್ರಮವನ್ನು ಮಾಡುವಾಗ ಇದು ಹೇಳುವ ಒಂದು ಉದ್ದೇಶ ಏನು ಅಂತ ಕೇಳಿದ್ರೆ, ಇಲ್ಲಿ ಕಾರ್ಯಕರ್ತರೇ ಹೆಚ್ಚು ಭಾಗವಹಿಸುವಂಥದ್ದು. ಬಂದಂತ ಭಕ್ತರಿಗೆ ನೋವಾಗದಂತೆ ಕಾಪಾಡಬಹುದು. ಯಾರಿಗೆ ನೋವು ಅದು ನಾಲಿಗೆ ಬಹಳ ಜಾಗೃತಿ ವಹಿಸಬೇಕಾಗುತ್ತೆ. ಈ ಉದಾಹರಣೆಗೆ ನಾವಿಷ್ಟು ಹೇಳಿದ್ರು ಕೇಳೋರಿಗೆ ಅಂತ ಅನ್ಬೋದು. ಅವ್ರು ಅವತ್ತೇ ಬಂದಿರ್ತಾರೆ, ಹೆಂಗೆ ಕೇಳಕ್ ಸಾಧ್ಯ ಇಲ್ಲ. ನಿಮಗೆ 10 ವರ್ಷ 15 ವರ್ಷ ಟ್ರೈನಿಂಗ್ ಆಗಿರ್ತದೆ, ಅವ್ರು ಅವತ್ತೇ ಬಂದಿರ್ತಾರೆ, ಹೆಂಗೆ ಕೇಳಕ್ ಸಾಧ್ಯ? ಅವರು ಅವತ್ತೇ ಬಂದಿರ್ತಾರೆ. ಅವರು ನೀವು ಹೇಳ್ತಿರ್ತೀರಿ ನಿಮ್ ಲೈನ್ ಬರ್ರಿ, ಅವ್ರು ಅಡ್ಡ ಬರ್ತಾರೆ, ಅವ್ರಿಗೆ ಸಿಕ್ಕುವುದು ಸಹಜ. ನೀವಂತ ನಾವು ಇಷ್ಟು ಹೇಳಿದ್ರು ಕೇಳಲ್ಲ. ಅವರಿಗೆ ಅದೇ ವಿಶೇಷ. ಅವ್ರು ದಿವಸ ಹಂಗೆ ಮಾಡಿರ್ತಾರೆ. ಅವ್ರು ತಿದ್ದೋದೇ ವಿಶೇಷ, ಅದನ್ನು ತಿದ್ದೋದೇ ದೊಡ್ಡ ಕೆಲಸ. ಅವರು ತಿದ್ದಿ ಲೈನ್ ದೊಡ್ಡ ಕೆಲಸ. ಇದು ಬಹಳ ಮಹತ್ವ. ಈ ರೀತಿಯಾಗಿ ಅದರ ಜೊತೆಯಲ್ಲಿ ಪ್ರತಿಯೊಂದನ್ನು ಕೂಡ ಗ್ರಹಿಸಬೇಕು. ಸಮಯ, ಸಂದರ್ಭ, ಸನ್ನಿವೇಶ, ಘಟನೆಯನ್ನ ನಾವು ಪ್ರತಿಯೊಬ್ಬರು ಗ್ರಹಣ ಮಾಡ್ಕೋಬೇಕು, ಗ್ರಹಿಸಿ ತೀರ್ಮಾನ ತಗೋಬೇಕಾಗುತ್ತೆ. ಹಾಗೆ ಮಾಡಿದಾಗ ಮಾತ್ರ ಒಂದು ಕಾರ್ಯ ಯಶಸ್ವಿಯಾಗಿ ಸಾಧ್ಯವಾಗುತ್ತೆ ಇರತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸಿ, ಪ್ರತಿಯೊಬ್ಬರು ಕೂಡ ಕಾಯ, ವಾಚ, ಮನಸ್ಸ ಸೇವೆಯನ್ನು ಮಾಡಿದಾಗ ಆ ಸೇವೆ ಸಫಲವಾಗುತ್ತೆ, ಅದರ ಫಲ ನಮಗೆ ಲಭ್ಯವಾಗುತ್ತೆ ಅಂತಕ್ಕಂಥದ್ದು. ಇದರ ತಾತ್ಪರ್ಯ ಏನು ಅಂತ ಕೇಳಿದ್ರೆ, ಕೆಲವು ಜಿಜ್ಞಾಸೆ ಇರುವಂಥದ್ದು ಸೇವೆಯನ್ನ ನಾವು ಯಾಕೆ ಮಾಡಬೇಕು ಅನ್ನೋ ಉದ್ದೇಶ ಬಂದಾಗ, ನಮ್ಮ ಬದುಕು ಸಾರ್ಥಕವಾಗಬೇಕು ಅಂತ ಕೇಳಿದ್ರೆ, ನಮ್ಮ ಬದುಕು ಪಾವನ ಆಗಬೇಕು ಅಂತ ಕೇಳಿದ್ರೆ, ಭಗವಂತನ ಕೃಪೆ, ಗುರುವಿನ ಆಶೀರ್ವಾದ ನಮಗೆ ಆಗಬೇಕಾಗಿತ್ತು ಅಂತ ಕೇಳಿದ್ರೆ, ಈ ಸಂಸಾರ ಅನ್ನುವಂಥ ಭವಬಂಧನಗಳಿಂದ ಮುಕ್ತಿ ನಮಗೆ ಸಿಗಬೇಕಾಗಿತ್ತು ಅಂದ್ರೆ, ಮುಕ್ತಿಯನ್ನು ಬಿಟ್ಟು ಹೋಗೋದಂತಲ್ಲ, ಅದು ಸಾರ್ಥಕತೆಗೆ ತಲುಪಬೇಕಾಗಿತ್ತು ಅಂತ ಕೇಳಿದ್ರೆ ಈ ಸೇವೆ ಬಹಳ ಮುಖ್ಯ. ಈ ರೀತಿ ಸೇವೆಯನ್ನು ಮಾಡುವುದು, ನೀವು ನಿತ್ಯ ಮನೆಯಲ್ಲಿ ಮಾಡುವಂಥದ್ದು ಕೆಲಸ, ಗುರು ಸಾನ್ನಿಧ್ಯದಲ್ಲಿ ಮಾಡತಕ್ಕಂಥ ಸೇವೆ, ಮನೆಯಲ್ಲಿ ಮಾಡುವಂಥ ಊಟ, ಗುರು ಸಾನ್ನಿಧ್ಯದಲ್ಲಿ ಮಾಡತಕ್ಕಂಥ ಪ್ರಸಾದ, ಮಂದಿರ ಮಠದಲ್ಲಿ ಮಾಡುವುದು ಪ್ರಸಾದ. ಅದು ಎಷ್ಟು ವ್ಯತ್ಯಾಸವನ್ನು ತಂದುಕೊಡುತ್ತದೋ ಹಾಗೆ ನಾವು ಮಾಡುವಂತ ಕಾಯಕ. ಈಗ ನೀರು ಅದಕ್ಕೆ ಸಂಸ್ಕಾರ ಕೊಟ್ಟರೆ ತೀರ್ಥ ಆಯಿತು, ಅನ್ನಕ್ಕೆ ಸಂಸ್ಕಾರ ಕೊಟ್ಟರೆ ಪ್ರಸಾದ ಆಯಿತು, ಅರ್ಥ ಆಗ್ತದಲ್ಲ? ಈಗ ಆ ಪ್ರಕಾರ ನೀವು ಕೆಲಸ ಅಂತೀರಿ, ಕೆಲಸದಿಂದ ಸಂಸ್ಕಾರ ಉದೀಕರ ಸಂಸ್ಕಾರ ಕೊಟ್ಟರೆ ಅಂತ ಹೇಳಿದ್ರೆ ಧರ್ಮಯುಕ್ತವಾದ ಕೆಲಸ ಮಾಡಿದ್ರೆ ಅದು ಕಾಯಕ ಅಂತ ಆಯ್ತು, ಸೇವೆ ಅಂತ ಆಯ್ತು. ಅಂದ್ರೆ ಸಂಸ್ಕಾರ ಇದಕ್ಕೆಲ್ಲ ಜೋಡಿಸುವಂಥದ್ದು. ಅಷ್ಟು ಮಾಡಿದ್ರೆ ನಾವು ಬದುಕು ಪಾಲು ಮಾಡ್ತದೆ ಅಂತಕ್ಕಂಥ ಮಾತನ್ನ ತಿಳಿಸಿ, ಮತ್ತೇನಾದ್ರು ಸಲಹೆಗಳು ಕೊಡೋದಿದ್ರೆ ಅಲ್ಲಿ ಕೊಡುವಂಥದ್ದು. ಈ ಸೇವಾ ಲೀಸ್ಟ್ ಓದಿದಾಗ ಯಾರು ಡೈರೆಕ್ಟ್ ಏನು ಹಾಗೆ ಅವರು ತಗೊಳ್ಳೋ ಹಾಗಿರಲ್ಲ, ಲೀಸ್ಟ್ ಬರೆಸಿದಾಗ ನಮ್ಮ ಹತ್ರ ತಂದು ತೋರಿಸ್ತಾರೆ. ಅದು ಮೊದಲು ಅಪ್ರೂವಲ್ ಆಗಬೇಕು, ನಾವು ಒಪ್ಪಿಗೆ ಕೊಟ್ಟಿದ್ರೆ ಅವ್ರು ಹೇಳ್ತಾರೆ, ಅವಾಗ ಅವ್ರಿಗೆ ಸೇವೆ ಇರುತ್ತೆ. ಮತ್ತೆ ನಾವು ಪರಿಶೀಲನೆ ನಮಗೆ ಕೊಟ್ಟಿಲ್ಲ ಅನ್ನುವಂಥ ದುಃಖ ಯಾರು ಬೇಡ, ಮತ್ತೆ ಅವ್ರಿಗೆ ಅವಕಾಶ ಕೊಡಲಾಗ, ಅವಶ್ಯ ಕೊಡ್ತೇವೆ, ಸಮಯ ಬಂದು ಕೊಡ್ಲಿಕ್ಕಾಗ ಆ ಪ್ರಕಾರ ಮಾಡೋಣ ಅಂತಕ್ಕಂಥ ಮಾತನ್ನು ತಿಳಿಸಿ, ಪ್ರತಿಯೊಬ್ಬರು ಕೂಡ ಅನನ್ಯ ಸೇವೆ ಮಾಡ್ತಾ ಇದ್ದೀರಿ, ಮಾಡ್ಕೊಂಡು ಹೋಗ್ತಾ ಇದ್ದೀರಿ. ಅದ್ರ ಜೊತೆಗೆ ಹೇಳೋದೇನು ಅಂತ ಹೇಳಿದ್ರೆ, ಯಾವುದೇ ಸಂದರ್ಭದಲ್ಲೂ ಕೂಡ ಸೇವೆ ಮಾಡುವಂಥದ್ದು, ಸೇವಾ ಕರ್ತವ್ಯ ಏನಿದೆಯಲ್ಲ, ಒಕ್ಕಟ್ಟು ಬಹಳ ಮುಖ್ಯ ಇದೆ. ಒಬ್ಬರು ಮನಸ್ಸು ಅರ್ಥ ಮಾಡ್ಕೋಬೇಕು. ಯಾವುದೋ ಒಂದು ವಿಷಯ, ಯಾವುದೋ ಒಂದು ಗೊಂದಲ ಆಗಿದೆ ಅಂತ ಚರ್ಚೆ ಮಾಡಬೇಕು, ಚಿಂತನೆ ಮಾಡಬೇಕು. ನೀವು ಈಗ ನೋಡ್ರಿ, ಸಮುದ್ರ ಮಂಥನ ಮಾಡಿದಾಗ ಅಮೃತ ಸಿಕ್ತು, ಹಾಲಾದ ಎಲ್ಲ ಮಂಥನ ಮಾಡಿದಾಗ ಅಮೃತ ಸಿಕ್ತು, ಕೊನೆಗೆ ಅಮೃತ ಸಿಕ್ತು. ಈಗ ನೀವು ಮೊಸರನ್ನ ಮಂಥನ ಮಾಡಿದಾಗ ಬೆಣ್ಣೆ ಸಿಗುತ್ತೆ, ಅದರಿಂದ ತುಪ್ಪ ನಿರ್ಮಾಣ ಆಗುತ್ತೆ ಅಲ್ವಾ? ಮಂಥನ ವಿಷಯವನ್ನು ಕುರಿತು ಗ್ರಂಥ ಒಂದು 4 ಜನ ಪಂಡಿತರು ಕೂಡಿ ವಾದ ಸಂವಾದ ಮಾಡಿದ್ರು ಅಂತ ಕೇಳಿದಾಗ ವಿಷಯದ ಸಾರ ಸಿಗುತ್ತೆ, ಸಾರ ಸಿಗುತ್ತೆ. ಹಾಗೆ ಯಾವುದೋ ಗೊಂದಲ ಇರ್ತದಲ್ಲ, ಅವ್ರು ಹಂಗೆ ಬಂದ್ರು, ಇವ್ರು ಹಿಂಗೆ ಬಂದ್ರು, ಮುಂದೆ ಹೋಗಿ ಮಾಡಿದ್ರು, ನಮ್ಮ ಮುಂದೆ ಬಿಡಲಿಲ್ಲ, ಅವ್ರು ಯಾರು ಬಂದ್ರು, ನಮ್ಮನ್ನು ಯಾರು ಕಳಿಸಿದ್ರು, ಅವ್ರು ಲೈನ್ ಬಿಟ್ಟರು, ಅವ್ರು ಲೈನ್ ಅವ್ರು ಮುಂದೆ ಕರೆಸಿದ್ರು, ಏನೇನೋ ಮನಸ್ಸಿನಾಗ ಇರ್ತಾವ. ಚರ್ಚೆ ಮಾಡಬೇಕು. ಕೆಲವು ಸಮಯ ಆಗಿರ್ತಾರೆ, ಸಂದರ್ಭ, ಕೆಲವು ಸಂದರ್ಭ ಏನು ಅಂತ ಕೇಳಿದ್ರೆ, ಈಗ ಕೆಲವರು ನೆನೆಸಿರ್ತಾರೆ, ಅವ್ರು ಮುಂದೆ ಬಿಟ್ಬಿಟ್ರು, ಏನೋ ಒಂದು ಕಾರಣ ಇರ್ತದೆ, ಅವ್ರೇನೋ ಅರ್ಜೆಂಟ್ ಹೋಗ್ಬೇಕಾಗಿ. ಈಗ ನಾವು ಕೆಲವರು ಬಂದಿದ್ರು, ಇದು ಬೆಂಗಳೂರಿಗೆ ಬಂದಿದ್ವಿ ಅಂತ 4 ಜನ ಆಶೀರ್ವಾದ ತಗೊಂಡ್ಬೋದು, ಅವ್ರಿಗೆ 4 ಜನ ಆಶೀರ್ವಾದ ಇಲ್ಲೇ ಕಳಿಸ್ಬಿಟ್ಟು ಕರ್ಕೊಂಡು ಹೋಗಿಲ್ಲ ಪರಿಸ್ಥಿತಿ, ಸಮಯ. ಇನ್ನೊಂದು 5 ಜನ ಮದುವೆ ಇದ್ದ ಜೊತೆ ದರ್ಶನ ಮಾಡಿ ಹೋಗೋಣ ಅಂತ ಬಂದಿವಿ, ಮದುವೆ ಇರೋ ಕಾರಣ ಹೋಗೋದು, ಅವ್ರಿಗೆ ಇಲ್ಲ ಇದು ಮುಗಿಸ್ಕೊಂಡು ಹೋಗ್ಬೇಕಂದ್ರೆ ಸಮಯ. ಆ ಪೂಜೆದಲ್ಲಿ ಬಂದಿರ್ತಾರೆ, ಎಲ್ಲೋ ಅರ್ಜೆಂಟ್ ಹೋಗೋದಿರ್ತದೆ. ಆ ಸಮಯದಲ್ಲಿ ಕಾರ್ಯಕರ್ತರು ಯಾರೋ ಒಬ್ಬರು ಅರ್ಥ ಮಾಡ್ಕೊಂಡು ಅವರು ಮುಗಿಸಿ ಕಳಿಸ್ಬಿಡ್ತಾರೆ, ನೋಡಪ್ಪ ಅವ್ರಿಗೆ ಬೇಕಾದವ್ರನ್ನ ಅರ್ಥ ಕರ್ಕೊಂಡ್ಬಂದು ಬಿಟ್ಟ. ಇದು ಆತ್ಮ. ಅದನ್ನ ಚರ್ಚೆ ಮಾಡಿ ಬಗೆಹರಿಸ್ಬೋದು, ಚರ್ಚೆ ಮಾಡಿ.
ಆಮೇಲೆ ಯಾರೋ ಹೇಳ್ತಾರೆ ಏನಂದ್ರೆ ಹೇಳಿದ್ದು ಕೇಳಿದ್ದು ನೋಡಿದ್ದು ಇವೆಲ್ಲ ಸತ್ಯ ಅಂತ ಭಾವಿಸೋ ಹಾಗಿಲ್ಲ. ಅರ್ಥ ಆಗ್ತದ ನಿಮಗೆ? ಹೇಳಿದ್ದು ಕೇಳಿದ್ದು ನೋಡಿದ್ದು ನೀವು ಕಣ್ಣು ಮುಂದೆ ನೋಡ್ತಿರ್ತೀರಿ, ಅದು ಸತ್ಯ ಅನ್ನೋ ಹಾಗಿರಲ್ಲ. ಅದಕ್ಕೆ ಬಹಳ ಸೂಕ್ಷ್ಮ ವಿಚಾರ ಮಾಡಬೇಕು. ನೀವು ಸೂಕ್ಷ್ಮವಾಗಿ ವಿಚಾರ ಮಾಡಿದ್ರೆ ಸತ್ಯ ತಿಳಿತದೆ. ನೀವು ಕಣ್ಣು ಮುಂದೆ ನೋಡ್ತಿರ್ತೀರಿ, ಕಣ್ಣು ಮುಂದೆ ಈಗ ಹಾವು ಮುಂಚಿ ಕತೆ ಕೇಳಿರಲ್ಲ ಆಕೆ ನೀರು ತರಕ್ ಹೋಗಿದ್ದು, ಆ ಮುಂಗಿಸಿ ಸಾಕಿದ್ದು, ಆ ಮುಂಚಿಗೆ ಹೇಳ್ಬೋದು ನೀರು ತರಕ್ ಹೋದಾಗ ಒಂದು ಸರ್ಪ ಬಂದು ಆ ಮಗುವಿನ ಮೇಲೆ ಹತ್ತಿ ಕಡಿತದೆ ಅನ್ನೋ ಕಾರಣಕ್ಕಾಗಿ ಅದಕ್ಕೂ ಹೋರಾಡಿ ಆ ಮುಂಚೆ ಏನ್ ಮಾಡಿತು, ಸರ್ಪವನ್ನು ಕೊಂದುಬಿಟ್ಟು ಆ ತಾಯಿ ಬರ್ತಿದ್ದಾಗ ಒಳಗಡೆಯಿಂದ ಬಂತು. ಅದ್ರ ಬಾಯಿಗೆ ಹತ್ತಿರುವಂತ ರಕ್ತವನ್ನು ನೋಡಿದ್ದು, ನನ್ನ ಮಗನ ಕೊಂದು ಬಿಡ್ತಾರ ಅಂತ ತಿಳಿದು ಆ ಕೊಡವನ್ನ ಮಗದು ಹೋಗಿ ನೋಡ್ತಾರೆ, ಮಗು ನಗತಾ ಇದೆ. ಕೆಳಗೆ ನೋಡ್ತಾರೆ ಸರ್ಪ ಸತ್ತಿದೆ, ಹೊರಗೆ ಬಂದು ನೋಡ್ತಾರೆ ಆ ಕೊಡ ಅದರ ಮೇಲೆ ಅಂಶ ಸತ್ತೋಗಿದೆ. ಏನ್ ಮಾಡಿ ಬಂತು? ಕಣ್ಣಿಗೆ ನೋಡಿದಾಳೆ ಅದು ಅಸತ್ಯ ಇದೆ. ಕೇಳಿದ್ದು ಯಾರೋ ಹೇಳ್ತಿರ್ತಾರೆ. ಈಗ ರಾವಣಾಸುರನಿಗೆ ಶೂರ್ಪನಖ ಹೇಳಿದ್ದು ಅವನು ಕೇಳಿದ, ಸೀತಾ ಅಪಹರಣ ಮಾಡಿದ, ಯುದ್ಧ ಆಯಿತು, ಸಂಪೂರ್ಣ ಸತ್ಯನಾಶ. ಲಂಕಾಪಟ್ಟಣ ಸ್ವರ್ಣಮಯಿ ಲಂಕಾ, ಬಂಗಾರದಿಂದ ನಿರ್ಮಾಣಗೊಂಡಿರ್ತಕ್ಕಂಥ ಲಂಕಾಪಟ್ಟಣ ನಾಶ ಆಗುತ್ತೆ. ಶೂರ್ಪನಖ ತನ್ನ ಸ್ವಾರ್ಥಕ್ಕಾಗಿ ಶ್ರೀರಾಮಚಂದ್ರನ ಸೌಂದರ್ಯವನ್ನು ನೋಡಿ ಅವನ ಜೊತೆ ಮದುವೆ ಆಗಬೇಕು ಒಪ್ಪದೇ ಇದ್ದಾಗ ವಾದ ವಿವಾದ ಆಯಿತು. ಆಮೇಲೆ ಸೀತೆಯನ್ನು ಕೊಲ್ಲಿಕ್ಕೆ ಮುಂದಾಯಿತು. ಅವಾಗ ಲಕ್ಷ್ಮಣ ಮೂಗು ಕತ್ತರಿಸೋ ಪ್ರಸಂಗ ಬಂತು. ಆಕೆ ಹೋಗಿ ಹೇಳಿದ್ರು, ನನಗೆ ಅತ್ಯಾಚಾರ ಮಾಡಕ್ಕೆ ಬಂದದ್ರು. ಕರದೂಷಣರು ಹೇಳಿದ್ರು 10,000 ಜನ ಸೈನಿಕರು ಅವರಿಬ್ಬರು ಸಾಕೋದು, 1,000 ಜನ ಸೈನಿಕರ ಜೊತೆಗೆ. ರಾವಣನಿಗೆ ಹೋಗಿ ಹೇಳಿದ್ರು, ಅವಾಗ ಅವನು ಸೀತೆಗೆ ಕಠಿಣ ಅಪಹರಣ ಮಾಡಿದ ಸೀತಾಮಾತೆ. ಅಂದ್ರೆ ಪರಿಣಾಮ ಏನು? ಹೇಳ್ತಾನೆ, ನನ್ನ ಸೋಲಿಗೆ ಕಾರಣ ಏನು ಅಂತ ಕೇಳಿದ್ರೆ ನಾ ಕೇಳಿದ್ದೆ ಕಾರಣ ಅಂತ. ಲಕ್ಷ್ಮಣನಿಗೆ ಕೊನೆ ಹೇಳ್ತಾನ ಅವನು, ಈ ರೀತಿಯಾಗಿ ನನ್ನ ಸಾವು ಬಗ್ಗೆ ಕಾರಣ ಏನು ಅಂತ ನಾ ಕೇಳಿದ್ರೆ ಅದೇ ಕಾರಣ ಇರ್ತಾನೆ. ನಾ ಕೇಳದೆ ಶೋಧನೆ ಮಾಡಲಿಲ್ಲ. ಸೀತೆ ಯಾವ ಶೂರ್ಪನಖ ಹೇಳಿದ್ದನ್ನ ಕೇಳಿದೆ, ಅದನ್ನು ಅರ್ಥ ಮಾಡಿಕೊಳ್ಳಿಲ್ಲ. ಇದು ಕಾರಣ. ಹೇಳಿದ್ದು ಕೇಳಿದ್ದು ನೋಡಿದ್ದು ಇದು ಬಹಳ ಸೂಕ್ಷ್ಮವಾಗಿ ನಾವು ಗ್ರಹಿಸಿದಾಗ ಅದರ ಪರಿಣಾಮ ಸಿಗುತ್ತೆ. ಸೇವೆ ಮಾಡಕ್ಕಿದ್ದ ಎಲ್ಲರೂ ನಮ್ಮನ್ನು ಗೌರವಿಸ್ತಾರೆ ಅಂತಲ್ಲ. ಶ್ರೇಯಾಂಶ ಬಹುವಿಜ್ಞಾನಿ ಯಾರು ಬಹಳ ಸೇವೆ ಮಾಡ್ತಾರ ಅವರಿಗೆ ನಿಂದನೆಗಳು ಬಹಳ ಇರ್ತಾವೆ, ಆರೋಪಗಳು ಬಹಳ ಇರ್ತವೆ, ಅಪಮಾನಗಳು ಬಹಳ ಇರ್ತವೆ. ಅವೆಲ್ಲವನ್ನು ಮೆಟ್ಟಿ ನಿಂತು ನಾವು ಮಾಡ್ತೇವೆ ಅಂದಾಗ ಮಾತ್ರ ಅದರ ಫಲ ನಮಗೆ ಲಭ್ಯ ಆಗ್ತದೆ ಇರ್ತಕ್ಕಂಥ ಮಾತು. ಅದರ ಜೊತೆಯಲ್ಲಿ ಪ್ರತಿಯೊಬ್ಬರು ಕೂಡ ಅನ್ಯವಾದಂತಹ ಸೇವೆಯನ್ನ ಮಾಡಿರ್ತಕ್ಕಂಥದ್ದಾಗಿದೆ. ಇದುವರೆಗೆ ವರದಿ ಭಾಷಣ ಆಯಿತು, ಎಲ್ಲ ಮಾಹಿತಿಗಳು ಕೊಟ್ಟಿದ್ದಾಗಿದೆ. ಈಗ ನಮ್ಮ ಸಿದ್ದಾಪುರ ನಾಗಣ್ಣನವರ ಅವ್ರು ಹೇಳಿದ್ದಾಯಿತು. ಅವರು ತಂದೆ ತಾಯಿ ಇಡೀ ಪರಿವಾರ ಬಂದು ಪೂರ್ವ ಪ್ರಸಾದ ಸೇವೆ ಕೇಳಿದ್ರು. ಆದ್ರೆ ಎಲ್ಲರಿಗೂ ಸಿಹಿ ಅನ್ನೋ ಕಾರಣಕ್ಕಾಗಿ ಅವರಿಗೆ ಅನ್ನ ಮತ್ತು ಸಾಂಬಾರ್ ಮತ್ತು ಬೆಳಗಿನ ಫಲಾಹಾರ ಸೇವೆ ಅವರು ಕೊಟ್ಟಿದ್ದಾರೆ. ಅದರ ಎಲ್ಲರ ಸೇವೆಯನ್ನ ಅರುಣಕುಮಾರ್ ಅವರು ವರದಿ ಮಾಡಿದ್ದಾರೆ. ಶಿವಸ್ವಾಮಿ ಕಮಾಲ್ ಸಾಕಷ್ಟು ಮಾಹಿತಿಗಳು ಕೊಟ್ಟಿದ್ದಾರೆ. ಜೊತೆಗೆ ನಮ್ಮ ಎಎಚ್ ಡಾಕ್ಟರ್ ಶಿವಸ್ವಾಮಿ ಅವರು ಅದ್ಭುತವಾದ ಸಲಹೆಗಳನ್ನು, ತಾಯಂದಿರು ಮಕ್ಕಳಿಗೆ ಸಂಸ್ಕಾರವನ್ನು ಕೊಡಬೇಕು, ಮೌಲ್ಯವನ್ನು ಕೊಡಬೇಕು, ಆಚಾರವಂತರನ್ನಾಗಿ ಮಾಡಬೇಕು, ಸದ್ಗುಣಿಗಳನ್ನಾಗಿ ಮಾಡಬೇಕು, ದೇಶ ಪ್ರೇಮಿಗಳನ್ನಾಗಿ ಬೆಳೆಸಬೇಕು. ಆ ಜವಾಬ್ದಾರಿ ತಾಯಿಯ ಕರ್ತವ್ಯ ಅನ್ನೋದನ್ನ ಮನಮುಟ್ಟು ಅಂತ ಹೇಳಿದ್ದಾರೆ. ಅವ್ರು ಹೇಳೋದಷ್ಟೇ ಅಲ್ಲ, ಹಾಗೆ ನಡ್ಕೋತಾರೆ. ಯಾಕೆ ಅಂತ ಹೇಳಿದ್ರೆ ಅವರು MLC ಆಗಿ 3 ಬಾರಿ ಆಯ್ಕೆ ಆಗಿರ್ತಕ್ಕಂಥ ವ್ಯಕ್ತಿತ್ವ. ಇವತ್ತಿಗೂ ರಾಜಕಾರಣಿಗಳನ್ನು ಯಾರು ನೋಡಲ್ಲ, ಅವರು ಡಾಕ್ಟರ್ ಅಂತಾನೆ ಅವರು ನೋಡ್ತಾರೆ. ಯಾಕಂದ್ರೆ ಅವರ ಮನಸ್ಸು ಪವಿತ್ರವಾಗಿದೆ, ಅವರ ಭಾವ, ಅವರ ಕ್ರಿಯೆ ಅಷ್ಟು ಪವಿತ್ರವಾಗಿದೆ, ಅಷ್ಟು ಸುಂದರವಾಗಿ ವಿಷಯವನ್ನು ಹಂಚಿಕೊಂಡಿದ್ದಾರೆ. ಸೇವೆಯನ್ನು ಮಾಡತಕ್ಕಂಥ ಸದ್ಭಕ್ತರು ಇಲ್ಲಿ ತಾವೆಲ್ಲ
ಪಾಲ್ಗೊಂಡಿದ್ದೀರಿ. ಇದರ ವಿಷಯ ಸಾಕಷ್ಟು ಚಿಂತನೆ ಆಗಿರುವಂತದ್ದು ಬಹಳ ಸಂತೋಷವನ್ನು ತಂದು ಕೊಟ್ಟಿದೆ ಅಂತ ಮಾತನ್ನು ತಿಳಿಸಿ 22ನೇ ತಾರೀಕು ಅಂದ್ರೆ 21ರಿಂದ ಕಾರ್ಯ ಶುರು ಆಗುತ್ತೆ. ಪ್ರತಿಯೊಬ್ಬರು ಕೂಡ ಈ ಉಳಿದಂತೆ ಯಾವ ಸೇವೆ ಮಾಡಲಿಕ್ಕೆ ಯಾರು ಮುಂದಾಗ್ತದೆ ಅದನ್ನ ಹೆಸರು ಬಳಸಿ ಈ ಉಳಿದವರಿಗೆ ಯಾವ ಸೇವೆ ಅಂತ ಹೇಳಲಾಗುತ್ತೆ. ಆ ಪ್ರಕಾರ ಪ್ರತಿಯೊಬ್ಬರು ಕೂಡ ತಮ್ಮ ಸೇವೆಯನ್ನು ಮಾಡಿ ತಮ್ಮ ಬದುಕನ್ನು ಸಾರ್ಥಕಪಡಿಸಿಕೊಳ್ಳುವಂತವರಾಗಲಿ ಎನ್ನುವಂತ ಸಲಹೆಯನ್ನು ಕೊಟ್ಟು ಈ ಸಂದೇಶಕ್ಕೆ ಇಲ್ಲಿ ಪಾಲ್ಗೊಂಡಿರುವಂತಹ ತಮ್ಮೆಲ್ಲರಿಗೂ ಕೂಡ ಭಗವಂತ ಭಗವತಿ ಮೂಲ ಪರಮಾಚಾರ್ಯರು ಸದಾ ಸುಖವನ್ನ, ಶಾಂತಿಯನ್ನ, ನೆಮ್ಮದಿಯನ್ನ, ಆರೋಗ್ಯವನ್ನ, ಸಕಲ ಇಷ್ಟಾರ್ಥಗಳನ್ನು ಪರಿಪೂರ್ಣಗೊಳಿಸಿ ಅಂತಕ್ಕಂಥ ಸಂಕಲ್ಪದೊಂದಿಗೆ ಈ ಸಂದೇಶಕ್ಕೆ ವಿರಾಮ ಕೊಡ್ತಾ ಇದ್ದೇವೆ. ಓಂ ಶಾಂತಿ ಶಾಂತಿ ಶಾಂತಿ.